ಗೆಳೆಯರೇ ನಮಸ್ಕಾರ. ಈಗ ನಾವು ಇರೋ ಈ ಸ್ಥಳ ಇದೆಯಲ್ಲ, ಇದು ಒಂದು ಬಹುಮುಖ್ಯವಾದ ಸ್ಥಳ. ಇದನ್ನು ಬಂದು ನಮ್ಮ ಅಖಂಡ ಕರ್ನಾಟಕದ ಅಥವಾ ಹಿಂದಿನ ಒಂದು ಅಖಂಡ ಕರ್ನಾಟಕದ ಒಂದು ನಾಡದೇವತೆ ಆಗಿದ್ದಂತಹ ತುಳಜಾ ಭವಾನಿಯನ್ನು ನಾಣ್ಯ ದೇವನ್ನು ತೊಗೊಂಬಂದು ಪೂಜೆ ಮಾಡ್ತಿದ್ದಂಥ ಒಂದು ಸ್ಥಳ ಇದೆ ಅಂತ ಸಾಕಷ್ಟು ಇತಿಹಾಸಕಾರರು ಹೇಳಿದ್ದಾರೆ. ಇದಕ್ಕೆ ಒಂದು ಸಾಕ್ಷಿಯಾಗಿ ಇದೇ ಒಂದು ಸ್ಥಳದ ಪಕ್ಕದಲ್ಲಿ ಒಂದು ಶಿಲಾಲೇಖ ಅಥವಾ ಶಾಸನ ಒಂದು ದೊರೆತಿದ್ದು, ಆ ಶಾಸನದಲ್ಲಿ ಈ ದೇವಿಯ ಉಲ್ಲೇಖ ಕೂಡ ಆಗಿತ್ತು ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಇದ್ರ ಜೊತೆಗೆ ಏನಂದರೆ, ಸಿಮ್ರನ್ಗಢದ ಮೇಲೆ 1324ರಲ್ಲಿ ಗಿಯಾಸುದ್ದೀನ್ ತುಘಲಕ್ ಏನು ದಾಳಿ ಮಾಡ್ತಾನೋ ಆವಾಗ ಎಲ್ಲ ಒಂದು ಪ್ರದೇಶವನ್ನು ನಾಶ ಮಾಡಿದ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಹರಿಸಿಂಹ ದೇವ ಯಾರಿರ್ತಾನೋ ಅವನು ಮುಂದಿನ ದಿನದಲ್ಲಿ ನೇಪಾಳದ ವ್ಯಾಲಿನಲ್ಲಿರುವಂತಹ ಭಕ್ತಪುರದಲ್ಲಿರುವ ತಲೇಜುಗೆ ಇಲ್ಲಿದ್ದಂತಹ ಒಂದು ದೇವಿಯ ಕಳಸವನ್ನು ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಅನ್ನೋದು ಕೂಡ ನಮಗೆ ಅಲ್ಲಿ ಅಂದರೆ ಭಕ್ತಪುರದಲ್ಲಿ ಸಾಕಷ್ಟು ಮಾಹಿತಿ ದೊರೆಯುತ್ತೆ. ಅದರ ಮೂಲ ಗುಡಿ ಒಂದು ತಲೇಜು ಗುಡಿ ಎಲ್ಲಿತ್ತು ಅಂದರೆ ಅದು ಇಲ್ಲಿದ್ದಿದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ನಮಗೆ ದೊರಕಿದೆ. ಇನ್ನು ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಒಂದು ಕಂಬಗಳಿರ್ಬೋದು ಅಥವಾ ಶಿಲ್ಪಗಳ ಒಂದು ಭಗ್ನಗೊಂಡಿರುವಂಥ ಸಾಕಷ್ಟು ಶಿಲ್ಪಗಳು ಇಲ್ಲಿ ದೊರೆತಿದೆ. ಮತ್ತು ಸ್ಥಳೀಯರೇನು ಅಂದರೆ ಇಲ್ಲಿ ಸಿಕ್ತಿದ್ದಂತಹ ಕಂಬಗಳನ್ನು ಬಂದು ಈ ಕಾಲುವೆನ ದಾಟೋದಕ್ಕೆ ಅಂದ್ಬಿಟ್ಟು ಬಳಸ್ಕೋತಿದ್ರಂತೆ. ಇನ್ನು ಈ ತಲೇಜು ಗುಡಿಯ ಒಂದು ಆವರಣದಲ್ಲಿ ನೀವಿಲ್ಲಿ ನೋಡ್ಬೋದು, ದೇಗುಲದ ಒಂದು ಹೊರಪಟ್ಟಿಗೆಯ ಮೇಲೆ ಒಂದು ರಚನೆಗಳೇನಿರುತ್ತೋ ಅದು ಕೂಡ ಇಲ್ಲಿ ಸಿಕ್ಕಿದೆ. ಈ ಒಂದು ಭಾಗದಲ್ಲಿ ತುಂಬಾ ಒಂದು ಈ ರೀತಿ ಒಂದು ಭಗ್ನಾಗಿರುವಂತಹ ರಚನೆಗಳು ತುಂಬ ಸಿಕ್ಕಿದೆ. ಇನ್ನು ಈ ಒಂದು ಸ್ಥಳದಲ್ಲಿ ಬಂದು ಸ್ಥಳೀಯರು ಹೇಳಿದ ಮಾಹಿತಿ ಪ್ರಕಾರ JCB ತೊಗೊಂಡು ಹೊರಪೆಟ್ಟಿಗೆಯ ಮೇಲಿನ ಈ ಒಂದು ರಚನೆ ಏನಿದೆಯೋ ಇದನ್ನು ಹೊರಗೆ ತೆಗೆಸೋದಕ್ಕಿಂತ ಸಾಕಷ್ಟು ಪ್ರಯತ್ನಗಳು ಕೂಡ ತುಂಬ ವರ್ಷಗಳಿಂದ ಮಾಡಲಾಗಿದೆಯಂತೆ. ಆದರೆ ಯಾವುದೇ ಕಾರಣಕ್ಕೂ ಇದು ಮೇಲೆದ್ದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇದ್ರ ಕೆಳಗಡೆ ಕೂಡ ಏನಿದೆ ಅನ್ನೋದು ಇವತ್ತವರೆಗೂ ಸರಿಯಾದ ರೀತಿ ಸಂಶೋಧನೆ ಆಗಿಲ್ಲ ಅಂತ ಕೂಡ ಸ್ಥಳೀಯರು ಕೂಡ ನಮಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸಿದ್ರು. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ